ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಮನೆಯಲ್ಲೇ ಮಾಡುವಂತಹ ಸೋಯಾ ನಗೆಟ್ಸ್ನ ತೋರಿಸ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೋಡಿ, ನಾನಿವಾಗ ಮೊದಲನೇದಾಗಿ 1 ಬೌಲ್ ಆಗುವಷ್ಟು ಸೋಯಾಬೀನ್ನ ತಗೊಂಡು 1 ಬೌಲಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ಬೌಲ್ನ ಅಳತೆಯಲ್ಲಿ ತಗೊಂಡಿದ್ದೀನಿ. ಅದರಲ್ಲೇ ಸುಮಾರು 20ರಿಂದ 25 ಆಗುತ್ತೆ. ಅಷ್ಟಾದರೆ ಸಾಕು. 1 ಬೌಲ್ ಅಳತೆಯಲ್ಲಿ ನಾನು ಸೋಯಾಬೀನ್ನ ತಗೊಂಡು ಮೊದಲನೇದಾಗಿ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೀಟಾಗಿ ಮೊದಲನೇದಾಗಿ ಸ್ವಲ್ಪ ನೀರನ್ನ ಸೇರಿಸಿ ನೀಟಾಗಿ ಎಲ್ಲಾನು ವಾಶ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಆ ನೀರನ್ನ ಚೆಲ್ಲಿ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ನೆನೆಯೋದಕ್ಕೆ ಬಿಡೋಣ. ಮುಳುಗುವಷ್ಟು ನೀರನ್ನ ಸೇರಿಸಿ 1 ಅವರ್ ಆಗುವಷ್ಟು ಇದನ್ನ ನೆನೆಯೋದಕ್ಕೆ ಬಿಡೋಣ. 1 ಅವರ್ ಅಥವಾ 1/4 ಅವರ್ ಇದನ್ನ ನೆನೆಯೋದಕ್ಕೆ ಬಿಡೋಣ. ನೋಡಿ, ನೆಕ್ಸ್ಟ್ ಇವಾಗ ನಾನು 1 ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಸಾಫ್ಟ್ ಆಗಿರಬೇಕು. ಮತ್ತೆ ಎಲ್ಲನೂ ನೋಡಿ ಈ ರೀತಿಯಾಗಿ ನೆಂದು ಸಾಫ್ಟ್ ಆಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ನೆಕ್ಸ್ಟು ನಾನಿವಾಗ ಎಲ್ಲನೂ ಸಹ ನೀರನ್ನ ಹಿಂಡಿ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಎಲ್ಲನೂ ಸಹ ನೀಟಾಗಿ ಹಿಂಡಿ ಸ್ವಲ್ಪನೇ ತೆಗೆದಿಟ್ಕೊಳ್ಳೋಣ ನೀರಿಂದ. ನೋಡಿ, ನಾನಿವಾಗ ಎಲ್ಲನೂ ತೆಗೆದಿಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ನೀರಿನ ಅಂಶ ಇಲ್ಲ. ಆ ರೀತಿಯಾಗಿ ಎಲ್ಲನೂ ನೀಟಾಗಿ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಓಪನ್ ಆಗಬೇಕು ಮತ್ತು ಸಾಫ್ಟಾಗಿರಬೇಕು ಮುಟ್ಟಿ ನೋಡಿದ್ರೆ. ಅಲ್ಲಿ ನೆಕ್ಸ್ಟು ನಾವೀಗ ಒಂದು ಮಿಕ್ಸಿ ಜಾರ್ಗೆ ನೀರಿಂದ ತೆಗೆದಿರುವಂತಹ ಸೋಯಾಬೀನ್ ಎಲ್ಲನೂ ಸಹ ಸೇರಿಸಿ ಈ ರೀತಿಯಾಗಿ 1/4 ಭಾಗ ಆಗುವಷ್ಟು ರುಬ್ಬಿ ಇಟ್ಕೊಳ್ಳೋಣ. ನೀರು ಹಾಕೋದಿಕ್ಕೆ ಹೋಗಬೇಡಿ, ಹಾಗೇನೆ ಎಲ್ಲನೂ ಪುಡಿ ಆಗಿರಬೇಕು. ಆ ರೀತಿಯಾಗಿ ಎಲ್ಲನೂ ರುಬ್ಬಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಉದ್ದುದ್ರಾಗೆ ಇರಬೇಕು. ನೀರು ಹಾಕೋದಿಕ್ಕೆ ಹೋಗಬೇಡಿ. ಮೊದಲನೇದಾಗಿ ಎಲ್ಲನೂ ಈ ರೀತಿಯಾಗಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ. ನೆಕ್ಸ್ಟು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ನಾನಿವಾಗ ಒಂದು ಮೀಡಿಯಂ ಸೈಜ್ದು ಆಲೂಗೆಡ್ಡೆನ ಬೇಯಿಸಿ ತುರಿದು ಇಟ್ಕೊಂಡಿದ್ದೀನಿ. ಬೇಯಿಸಿ ತುರಿದು ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಸಹ ಸೇರಿಸ್ತಾ ಇದ್ದೀನಿ. ಬೇಕಂದರೆ ಹಸಿಮೆಣಸಿನ್ಕಾಯಿನ ರುಬ್ಬಿ ಪೇಸ್ಟ್ ಮಾಡಿ ಹಾಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಪೌಡ್ರನ್ನೇ ಸೇರಿಸ್ಕೊಳ್ಳಿ. ನಾನಿವಾಗ ಚಿಲ್ಲಿ ಪೌಡ್ರನ್ನೇ ಸೇರಿಸಿ ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಲೂಗಡ್ಡೆಲೆ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋ ಅಂತ ಅವಶ್ಯಕತೆ ಏನಿರಲ್ಲ. ನೀರು ಹಾಕ್ದಿರೇ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನಿವಾಗ ನಗೆಟ್ಸ್ ಯಾವ ರೀತಿಲಿ ಇರುತ್ತೋ ಆ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರೌಂಡ್ಗೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಡೆ ರೀತಿಯಾಗಿ. ನಿಮಗೆ ಯಾವ ರೀತಿಯಾಗಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ನಿಮ್ಮ ಮಕ್ಕಳು ಇಷ್ಟಪಡುವಂಥ ಯಾವ ಥರ ಇಷ್ಟಪಡ್ತಾರೆ ಆ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲಿಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿದ್ದಾದ್ಮೇಲೆ ಒಂದೊಂದಾಗೇ ಎಣ್ಣೆಗೆ ಸೇರಿಸೋಣ. ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಎಲ್ಲನೂ ಸಹ ಸೇರಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಬೇಗ ಎಲ್ಲನೂ ಸೀದೋಗ್ಬಿಡುತ್ತೆ. ಒಳಗಡೆ ಬೆಂದಿರಲ್ಲ. ಅದು ಸೋಯಾಬೀನ್ ಆಗಿರೋದ್ರಿಂದ ಚೆನ್ನಾಗಿ ಬೆಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಆದ್ರಿಂದ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಚೆನ್ನಾಗಿ ಎಲ್ಲನೂ ಬೇಯಿಸ್ಕೊಬೇಕು. ನೀವು ಕೊನೆವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ನಿಧಾನವಾಗಿ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸೋದಕ್ಕೆ ಹೋಗ್ಬಿಡಿ, ಎಲ್ಲನೂ ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ ಮತ್ತು ಹಿಟ್ಟಿಟ್ಟು ಹಾಗೆ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಕಲರು ಚೇಂಜ್ ಆಗುತ್ತೆ ಮತ್ತು ಒಳಗಡೆ ಏನೋ ಸಹ ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ನಾವು ಎಲ್ಲನೂ ಸಹ ನಿಧಾನವಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಇಷ್ಟಿದ್ರೆ ಸಾಕು. ಸೋಯಾ ನಗೆಟ್ಸ್ ರೆಡಿ ಆಗಿದೆ. ಮತ್ತೆ ನಾನು ಇನ್ನು ಉಳಿದಿರುವಂತಹ ನಗೆಟ್ಸನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೇಮ್ ನಾವು ಮೊದಲನೇದಾಗಿ ಹೇಗೆ ಫ್ರೈ ಮಾಡ್ಕೊಂಡ್ವೋ ಅದೇ ರೀತಿಯಾಗಿ ಎಲ್ಲನೂ ಸಹ ಎಣ್ಣೆಗೆ ಸೇರಿಸಿ ಅದನ್ನು ಸಹ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ನೋಡಿ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೂ ಸಹ ನೆಕ್ಸ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡಿ, ನಾನಿವಾಗ ಸರ್ವ್ ಮಾಡಿ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿ ಮನೇಲೇ ಮಾಡ್ಕೊಳ್ಳುವಂತಹ ಸೋಯಾ ನಗೆಟ್ಸ್ ರೆಡಿ ಆಗಿದೆ.
ಮನೇಲೆ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬೋದು. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ್ಲಂತೂ ಮಳೆ ಚಳಿ ಇರೋದ್ರಿಂದ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರೆ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಸಿರಿ ಸಂಭ್ರಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.